ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇದು ಭಾನುವಾರದ ವಿಡಿಯೋ. ಇಷ್ಟು ದಿನ ಹೇಗೋ ಸ್ಕೂಲ್ ರಜಾ ಇತ್ತು, ದಿನಚರಿ ಹೇಗಂದ್ರೆ ಹಾಗೆ ನಡೀತಾ ಇತ್ತು. ಇನ್ಮೇಲೆ ಹಾಗಲ್ಲ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ ನಮ್ಮ ದಿನಚರಿ ಶುರು ಆಗಬೇಕು. ಸೊ ಅದೇ ಒಂದು ಯೋಚನೆಯಲ್ಲಿ ಇವತ್ತಿನ ದಿನ ಶುರು ಆಯಿತು. ನೈಟ್ ಸ್ವಲ್ಪ ಹಾಲು ಉಳಿದಿತ್ತು, ಅದರಲ್ಲೇ ನಾನು ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಟೀ ಮಾಡ್ತಾ ಇದ್ದೀನಿ. ಪ್ರೀತಮ್ಗೆ ಫ್ರೆಶ್ ಆಗಿ ಹಾಲು ಬರುತ್ತೆ ಬೆಳಗ್ಗೆ, ಆವಾಗ ಅದನ್ನು ಬಿಸಿ ಮಾಡಿ ಕೊಡೋದು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಕಾಗಿದ್ದರಿಂದ ನೈಟ್ ಹಾಲಲ್ಲೇ ಮಾಡ್ತೀನಿ. ಇವಾಗ ನಾನು ವೈಟ್ ಶುಗರ್ ಯೂಸ್ ಮಾಡೋದನ್ನ ತುಂಬ ಕಮ್ಮಿ ಮಾಡಿದ್ದೀನಿ, ಬೆಲ್ಲದ ಪುಡಿ ಯೂಸ್ ಮಾಡ್ತೀನಿ. ನೈಟ್ ಬಂದು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಸಾಕ್ಸು, ಶೂ ಹಾಗೆ ಯೂನಿಫಾರ್ಮ್, ಕೆಲವೊಂದಿಷ್ಟು ಬಟ್ಟೆನೆಲ್ಲ ವಾಶ್ ಮಾಡಿಟ್ಟಿದೆ. ಇವಾಗ ಟೆರೆಸ್ ಮೇಲೆ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನಾನು ಕೂಡ ವಾಕಿಂಗ್ ಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ನಾನು ಇವತ್ತಿನ ಕೆಲಸದ ಲಿಸ್ಟನ್ನು ಬರಿತಾ ಇದ್ದೀನಿ. ಇವತ್ತು ಫುಲ್ ಡೇ ನಾನು ಮೇಯ್ನಾಗಿ ಏನೆಲ್ಲ ಕೆಲಸ ಮುಗಿಸ್ಕೋಬೇಕು, ಇವಾಗ ಏನು ತುಂಬ ದೊಡ್ಡ ಕೆಲಸಗಳು ಬಾಕಿ ಇರುತ್ತೆ, ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿರ್ತೀನಿ. ಸೊ ಆಗ ನನಗೆ ಹೆಲ್ಪ್ ಆಗುತ್ತೆ. ನಾನಿಷ್ಟು ಕೆಲಸನ ಕಂಪಲ್ಸರಿ ಮಾಡಲೇಬೇಕು ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ. ಸೊ ಹಾಗಾಗಿ ಅಷ್ಟು ಕೆಲಸನ ನಾನು ಮುಗಿಸ್ಕೋತೀನಿ. ಅರ್ಲಿ ಮಾರ್ನಿಂಗ್ ಅಂತ ಅಂದರೆ ಒಂದು 6:30-7 ಗಂಟೆಗೆಲ್ಲ ಬಟ್ಟೆ ಒಣಗಾಕೋಗಿದ್ರೆ ಬೆಳಗ್ಗೆ ಅಷ್ಟೊತ್ತರಲ್ಲಿ ಒಣಗಾಕ್ತೀನಿ. ಇಲ್ಲ ಅಂತಂದರೆ ಸಂಜೆ 3 ಗಂಟೆ 4 ಗಂಟೆ ಮೇಲೆ ಒಣಗಿಸ್ತೀನಿ. ಬೆಂಗಳೂರಲ್ಲಿ ಹೆವಿ ಬಿಸಿಲಿರೋದ್ರಿಂದ ಬಟ್ಟೆ ಶೇಡ್ ಹೋಗಿಬಿಡುತ್ತೆ. ಸೊ ಎಲ್ಲರ ಶೂನು ಕೂಡ ವಾಶ್ ಮಾಡಿದ್ದೆ. ಅಂತ ಅಂದರೆ ಈಗ ವಾಷಿಂಗ್ ಮಿಷಿನ್ ಏನಾದರೂ ವಾಶ್ ಮಾಡೋ ಆಗಿದ್ರೆ, ಡ್ರಮ್ ಕ್ಲೀನ್ ಮಾಡೋ ಆಗಿದ್ರೆ ಮುಂಚೆಗೆ ಶೂ ಹಾಕ್ತೀನಿ. ಈಗ ಇದಾದಮೇಲೆ ನಾನು ಡೋರ್ ಮ್ಯಾಟ್ಗಳಿದ್ದಾವೆ, ಅದನ್ನೆಲ್ಲ ವಾಶ್ ಮಾಡಿ ಹಾಕ್ತೀನಿ. ಅದಾದಮೇಲೆ ಡ್ರಮ್ ಕ್ಲೀನ್ ಮಾಡಿಬಿಟ್ಟು ನಾರ್ಮಲಾಗಿ ರೆಗ್ಯುಲರ್ ಡ್ರೆಸ್ಗಳನ್ನ ಹಾಕೋತೀನಿ. ಹಾಗೆ ಪ್ರೀತಮ್ ಕೂಡ ಎದ್ಬಿಟ್ಟಿದ್ದ. ಡ್ರೆಸ್ಗೆ ಕ್ಲಿಪ್ ತರದು ಮರ್ತೋಗಿತ್ತು. ನನ್ನ ಹಸ್ಬೆಂಡ್ ತರಕ್ಕೆ ಹೋದಾಗ ಪ್ರೀತಮ್ ಎದ್ದಿದ್ದ ಅಂತ ಕರ್ಕೊಂಡು ಬಂದರು. ಹಾಗೆ ಅವನ ಜೊತೆಗೆ ಸಣ್ಣ ವಾಕಿಂಗ್ ಮಾಡ್ತಾ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ಟೆ ತುಂಬ ಬಿಸಿಲಲ್ಲಿ ಬಿಡೋದ್ರಿಂದ ಬಟ್ಟೆ ಶೇಡ್ ಹೋಗುತ್ತೆ, ಹಳೇ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇವಾಗ 7 o'clock ಹಾಕಿದ್ರೆ ಒಂದು 11 ಗಂಟೆಗೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ವಾಪಸ್ ಎತ್ಕೊಂಡು ಬಂದರೆ ಬಟ್ಟೆಯಲ್ಲಿ ಕಲರ್ ಶೇಡ್ ಆಗೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಡ್ರೈ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡಿಯಪ್ಪ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ. ನನ್ನ ಹತ್ರ ಈ ಟೂಲ್ ಇರಲಿಲ್ಲ. ಸೊ ಹಾಗಾಗಿ ನಾನು ಆ ರೆಸಿಪಿಯನ್ನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡು ಮಾಡಿರಲಿಲ್ಲ. ಅಮ್ಮ ಮನೆಯಲ್ಲಿ ಇದು ಏನು ಯೂಸ್ ಆಗ್ತಾಯಿಲ್ಲ, ತೊಗೊಂಡು ಹೋಗಿದ್ರೆ ತೊಗೊಂಡು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದು ಅದರಲ್ಲಿ ನಾನು ಇವಾಗ ಇಡಿಯಪ್ಪ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಅಂತ. ಅದ್ರ ಜೊತೆಗೆ ಟೊಮೊಟೊ ಸಾಲನ್ನ ಮಾಡ್ತಾಯಿದ್ದೀನಿ. ಇದನ್ನು ಬಿರಿಯಾನಿಗೆ ಕೂಡ ಮಾಡ್ಕೋಬೋದು. ಸಾಂಬಾರು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲ ಇಷ್ಟು ಬೇಕಾಗುತ್ತೆ: ಜೀರಿಗೆ, ಸೋಂಪು, ಚಕ್ಕೆ, ಸ್ಟಾರು, ಲವಂಗ, ಪೆಪ್ಪರ್, ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು 1 ಟೀ ಸ್ಪೂನಷ್ಟು ಗಸಗಸೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ತೆಂಗಿನಕಾಯಿ ಪೀಸ್ಗಳನ್ನ ಹಾಗೆ ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಾಂಬಾರು ಈರುಳ್ಳಿನ ಕೂಡ ಹಾಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇಡಿಯಪ್ಪ ಮಾಡೋದಕ್ಕೆ ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮಿಂದ ಇದರೊಳಗೆ ತುಂಬ ವೆರೈಟೀಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು, ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ನಾನು ಈ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಕ್ಲೋಸ್ ಮಾಡಿ. ಆ ಬಿಸಿ ಹಬೆಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸೋಂಪು ಕಾಳು, ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕೆಲವೊಂದಿಷ್ಟು ಮಸಾಲೆಗಳನ್ನು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಬೇಸಿಕ್ ಮಸಾಲ, ಎಲ್ಲದಕ್ಕೂ ಕೂಡ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ, ಚೆನ್ನಾಗೇ ಬರುತ್ತೆ ಟೇಸ್ಟು. ಈ ಏನು ಬೇಸಿಕ್ ಮಸಾಲ ನಾನು ಇವಾಗ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲನ್ನು ಹಾಕ್ಕೊಳ್ಳೋದು. ಇದು ಸಾಲ್ನಾಗೆ ಮೇನ್ ಟೇಸ್ಟ್ ಬಂದುಬಿಟ್ಟು ಸೋಂಪಿಂದ ಒಂದು ಸ್ಮೆಲ್ಲು ಅಷ್ಟು ಅದು ಟೇಸ್ಟನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ವಿಜಿಲ್ ಬಂದರೆ ಟೊಮೊಟೊ ಸಾಲನ್ನ ರೆಡಿ ಆಗುತ್ತೆ. ಇಲ್ಲಿ ಅಕ್ಕಿ ಹಿಟ್ಟು ಸಾಫ್ಟ್ ಆಗಿದೆ. ಇದು ಒಂದೇನು ಮಿಸ್ಟೇಕ್ ಆಯಿತು ಅಂತಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ರಾಂಗ್ ಆಯಿತು, ಇನ್ನೂ ಸ್ವಲ್ಪ ಸ್ಮೂತಾಗಿ ಬರಬೇಕಾಯಿತು, ಸಾಫ್ಟಾಗಿ ಬರಬೇಕಾಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಚೆನ್ನಾಗಿ ಬಂತು. ಮತ್ತೇನು ಅಂತಂದರೆ ಇದು ಮನೆಯಲ್ಲೇ ಹಾಕ್ಸಿರೋದ್ರಿಂದ ಮಿಲ್ ಹಾಕ್ಸ್ಬೇಕಾದ್ರೆ ಸ್ವಲ್ಪ ಪೌಡರ್ ನೈಸಾಗಿ ಬಂದಿರಲಿಲ್ಲ. ಇನ್ನೂ ನೈಸ್ ಪೌಡರ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಅಥವಾ ನಾನು ಪಾಕೆಟಲ್ಲಿ ಏನಾದರೂ ರೈಸ್ ಫ್ಲೋರ್ ತೊಗೊಂಡು ಬಂದು ಮಾಡಿದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರ್ತಿತ್ತು ಅನ್ನಿಸ್ತು. ಅದು ಬಿಟ್ಟರೆ ಫಸ್ಟ್ ಟೈಮೇನೆ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು, ಮಕ್ಳಿಗೂ ಕೂಡ ಇಷ್ಟ ಆಯಿತು. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಒಂದು 2 ರೌಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಇಡಿಯಪ್ಪಂಗೆ. ಆಮೇಲೆ ಇಡ್ಲಿ ಪಾತ್ರೆನ ಬಿಸಿಲಿಟ್ಟಿದ್ದೀನಿ, ಅದು ನೀರು ಕುದೀತಾ ಇದೆ. ಇದು ರೆಡಿ ಆಗ್ತಿದ್ದಂಗೆ ಪ್ಲೇಟ್ನ ಅದರಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಸೇಮ್ ಇಡ್ಲಿ ಮಾಡೋ ಥರನೇ. ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಮಕ್ಳಿಗೂ ಕೂಡ ಒಂಥರ ಏನು ನೂಡಲ್ಸ್ ಥರ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಇದನ್ನು ಪ್ರೀತಮ್ ಕೂಡ ಇಷ್ಟಪಟ್ಟು ತಿಂದಿರೋದು ನನಗೆ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೂ ಬೆಟರಾಗಿ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಟೊಮೊಟೊ ಸಾಲನ್ನ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂತಂದರೆ ಒಂದು 2 ಪುದೀನ ಕೂಡ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಸೊ ಇದಕ್ಕೆ ಸೈಡ್ ಡಿಶ್ ಆಗಿ ಟೊಮೊಟೊ ಸಾಲನ್ನ ಅಲ್ಲ ಇನ್ನು ಡಿಫ್ರೆಂಟ್ ಡಿಶಸ್ನ ಮಾಡ್ಕೋಬೋದು. ಹಾಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, 2 ಮಂತ್ಸ್ ಆಯಿತು. ಅಂತಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಮನೇಲಿ ಕೆಲವೊಂದು ವಿಚಾರಗಳು. ನಾಳೆ ಸ್ಕೂಲ್ ಅಂತಂದಾಗ ಇವಾಗ ಬೈಂಡ್ ಹಾಕಿಲ್ಲ ಬುಕ್ಕಿಗೆ ಅಂತ ಎಲ್ಲ ಇದಾಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಬೈಂಡ್ ಹಾಕೋದು ಅಂದರೆ ತುಂಬ ಇಷ್ಟ. ಎಷ್ಟೇ ಬುಕ್ಸ್ ಇದ್ದರೂ 1 ಅವರಲ್ಲಿ ಹಾಕ್ಬಿಡ್ತೀನಿ, ಅದು ಸ್ವಲ್ಪ ಸ್ಪೀಡಾಗಿ ಹಾಕ್ಬಿಡ್ತೀನಿ. ನನಗೆ ಅದೊಂಥರ ಖುಷಿ ಕೊಡುತ್ತೆ ನಿಜವಾಗ್ಲೂ ಬೈಂಡ್ ಹಾಕೋದು. ಸೊ ಹಾಗಾಗಿ ಬೇಗ ಬುಕ್ಸ್ಗೆಲ್ಲ ಬೈಂಡ್ ಹಾಕಿ ಕೊಟ್ಟೆ. ಹಾಗೆ ಊರಿಂದ ಹಲಸಿನಕಾಯಿ ತೊಗೊಂಡು ಬಂದಿದ್ರು, ಹಣ್ಣಾಗಿತ್ತು. ಅದನ್ನು ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರು. ಸೊ ಏನಾದರೂ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆಗೆ. ಅದೇ ಇವತ್ತು ಕ್ಲೀನಿಂಗಲ್ಲಿ ಮೇಯ್ನು ಇದ್ದಿದ್ದು ನನಗೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದು. ಒಂದು 3 ತಿಂಗಳಾಗಿತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಿಶ್ನೆಲ್ಲ ಹೊರಗಡೆ ತೆಗೆದಿದ್ದೆ. ಇದೊಂದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋ ಪಂಪ್ ಇದೆ. ಸೊ ಇದರಿಂದ ನನಗೆ ಕೆಲಸ ತುಂಬಾ ಸುಲಭ ಆಗುತ್ತೆ ನೀರನ್ನು ತೆಗೆಯೋದಕ್ಕೆ. ಮತ್ತು ನೀರಲ್ಲಿರುವಂತಹ ಗಲೀಜನ್ನೆಲ್ಲ ಅದು ಪಂಪು ಎಷ್ಟು ಗಲೀಜಿದ್ರೂ ಕೂಡ ಆರಾಮಾಗಿ ಅದು ಹೊರಗಡೆ ತೆಗೆದಾಕ್ಬಿಡುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಇನ್ನೊಂದು 1/4 ಟ್ಯಾಂಕ್ ನೀರು ತುಂಬಿ ಮತ್ತೆ ಅದನ್ನು ಹೊರಗಡೆ ಹಾಕಿ ಅದಾದಮೇಲೆ ಫುಲ್ಲು ನೀರನ್ನು ತುಂಬಿಸ್ತೀನಿ. ಮಕ್ಕಳಿಗೆ ಇವಾಗ ಜಾಸ್ತಿ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾನು ಕೊಡೋದೇ ಫ್ರೂಟ್ಸ್ನ. ಯಾವುದೇ ರೀತಿಯಾದಂಥ ಹೊರಗಡೆ ತಿಂಡಿ ಏನಾನು ಕೊಡೋದಿಲ್ಲ, ಫ್ರೂಟ್ಸ್ ಕೊಡ್ತೇನೆ, ಇಲ್ಲ ಮನೆಯಲ್ಲೇ ಏನಾದರೂ ಮಾಡಿ ಕೊಡ್ತೀನಿ. ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಸ್ವೀಟ್ಸ್ ಆಗಲಿ, ಚಿಪ್ಸ್ ಆಗಲಿ, ಲೇಸ್ ಆಗಲಿ ಯಾವುದನ್ನು ಕೂಡ ನಾನು ಇದುವರೆಗೂ ಕೊಟ್ಟಿಲ್ಲ. ಇವನ್ ಬಿಸ್ಕೆಟ್ ಸಹ ನಾನು ಪ್ರೀತಮ್ಗೆ ಕೊಡೋದಿಲ್ಲ. ಅದ್ರ ಬದಲಿಗೆ ಒಂದು ಆ್ಯಪಲ್ ಪೀಸ್ ಕೊಟ್ಟರೆ ಎಷ್ಟೋ ಒಳ್ಳೇದಲ್ವ. ಸೊ ಹಾಗಾಗಿ ಫಿಶ್ ಟ್ಯಾಂಕ್ಗೆಲ್ಲ ನೀರು ತುಂಬಿದ್ದಾಯಿತು. ಫಿಶನ್ನೆಲ್ಲ ಟ್ಯಾಂಕಿಗೆ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳ್ಬೋದು ಮೀನುಗಳು ನಮ್ಮ ಫಿಶ್ ಟ್ಯಾಂಕಿಗೆ. ಇದುವರೆಗೂ ಕೂಡ ಎಷ್ಟಿದಾವೋ ಹಾಗೆ ಇದ್ದಾವೆ ಅವು. ಹೇಳಬೇಕು ಅಂತಂದರೆ ಇವತ್ತು ಒಂಥರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ತುಂಬ ಕೆಲಸ ಆಯಿತು, ಸಣ್ಣ ಪುಟ್ಟ ಕೆಲಸಗಳನ್ನೂ ಸೇರಿಸಿ ಈ ಮೇನ್ ಮಾಡುವಂತಹ ಕೆಲಸಗಳನ್ನೆಲ್ಲ ಸೇರಿಸ್ಕೊಂಡು ತುಂಬ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸಂಜೆ. ಸೊ ಹಾಗೆ 1 ನಿಮಿಷ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ.
ಏನಪ್ಪ ಅಂತಂದರೆ ಇವತ್ತು ಭಾನುವಾರ, ನಮಗೆ ನಿಜವಾಗ್ಲೂ ಶನಿವಾರ ಭಾನುವಾರಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾರಾದರೂ ಇವತ್ತು ಭಾನುವಾರ ಅಂತಂದಾಗ ಹೌದಾ ಇವತ್ತು ಭಾನುವಾರನ, ಸೊ ಆ ಥರ ನಾರ್ಮಲ್ ಡೇಸ್ಗೂ ಭಾನುವಾರಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಅದರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಅಟ್ಲೀಸ್ಟ್ ಮನೇಲಿದ್ದಾಗ ಇವತ್ತು ಭಾನುವಾರನ ಅನಿಸುತ್ತೆ. ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ಅಂದರೆ ಭಾನುವಾರ ಶನಿವಾರ ಏನೂ ಗೊತ್ತಾಗೋದಿಲ್ಲ. ಸೊ ಅಷ್ಟರೊಳಗೆ ಪ್ರೀತಮ್ ಕೂಡ ಇದ್ದ, ಅವನಿಗೆ ಹಾಲು ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಹಾಗೆ ಅಡುಗೆ ಕೂಡ ಮಾಡಿರಲಿಲ್ಲ ಇವತ್ತು, ಅಡುಗೆ ಕೆಲಸ ಕೂಡ ಬಾಕಿ ಇತ್ತು. ಸರಿ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಭಾನುವಾರ ಅಂತ ಅಂದರೆ ಏನಾದರೂ ನಾನ್ ವೆಜ್ ರೆಸಿಪಿ ಮಾಡಬೇಕು ಅನ್ನೋದಿರುತ್ತೆ. ಸೊ ಹಾಗೆ ನಮ್ಮ ಮನೇಲೂ ಕೂಡ ಕೇಳ್ತಾಯಿದ್ರು ನಾನ್ ವೆಜ್ ಏನಾದರೂ ಮಾಡೋಣ ಅಂತ. ಸರಿ ಪ್ರಾನ್ಸ್ ತೊಗೊಂಡು ಬನ್ನಿ ಮಾಡ್ತೀನಿ ಅಂತ ಅಂದೆ. ಅಂದರೆ ನಾವು ಮಂಡೇ ನಾನ್ ವೆಜ್ ತಿನ್ನಲ್ಲ, ಸೊ ಜಾಸ್ತಿ ಏನೇ ತೊಗೊಂಡು ಬಂದ್ರೂ ಅಕಸ್ಮಾತ್ ಮಿಕ್ಕಿದ್ರೆ ಮಂಡೇ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರ ಏನಾದರೂ ಸಂಜೆ ಮಾಡಿದ್ರೆ ಫಿಶ್ ಇಲ್ಲ ಪ್ರಾನ್ಸ್ ಮಾಡಿ ಅದನ್ನು ಆವಾಗಲೇ ಖಾಲಿ ಮಾಡೋ ಥರ ಮಾಡ್ತೀವಿ. ನನಗೆ ಈ ಪ್ರಾನ್ಸ್ ಮಾಡೋದಕ್ಕೆ ಏನಂತ ಅಂದರೆ ಅದು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. 1 hour ಟೈಮ್ ಹಿಡಿಯುತ್ತೆ ನನಗೆ ಒಂದು ಪ್ರಾನ್ಸ್ ಕ್ಲೀನ್ ಮಾಡೋದು. ಸೊ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಹಾಕಿ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಬ್ರೇಕ್ಫಾಸ್ಟ್ ಮಾಡುವಾಗ ಅಥವಾ ಲಂಚ್ ಬಾಕ್ಸ್ ಮಾಡುವಾಗ ರೆಸಿಪೀಸ್ನ ಜಾಸ್ತಿ ಯೋಚನೆ ಮಾಡೋದು ಒಂದು ದೊಡ್ಡ ಟಾಸ್ಕ್ ಇರುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ಏನಾದರೂ ಮಾಡಬೇಕು ಬಾಕ್ಸ್ಗೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಯೂಸ್ ಮಾಡ್ತೀನಿ. ಸೊ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಬೆಳ್ಳುಳ್ಳಿ ಎಲ್ಲ ತರಿಸಿದೆ. ಸರಿ ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವಾಗ ಶುಂಠಿ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಮೇಲೆಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಹೇಗೋ ನಾನ್ ವೆಜ್ಗೂ ಕೂಡ ಬೇಕಿತ್ತು, ಒಮ್ಮೆಲೆ ಆಗಿಬಿಡುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಕ್ವಾಂಟಿಟಿ ಹೇಗೆ ತೊಗೋತೀನಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತೊಗೋತೀನಿ, ಸ್ವಲ್ಪ ಕಡಿಮೆ ಶುಂಠಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ರುಬ್ಬಿಟ್ಕೋತೀನಿ. ಸೊ ಈ ಥರ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ನೆಲ್ಲ ಹಾಕಿಟ್ರೆ ಖಾಲಿ ಆಗೋ ತನಕ ಅದು ಚೆನ್ನಾಗಿ ಫ್ರೆಶ್ ಆಗೇ ಇರುತ್ತೆ. ಒಂದು ಬಾಕ್ಸು ಒಂದು ಸ್ವಲ್ಪ ದಿನ, ಒಂದು 15 ದಿನದವರೆಗೂ ತುಂಬಾ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಆದರೆ ಫ್ರಿಜ್ಜಲ್ಲೇ ಇಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು. ಇವಾಗ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಇಟ್ಟಿದ್ದೆ ಪ್ಯಾನಲ್ಲಿ. ಪ್ರಾನ್ಸ್ನ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗೇ ಮಿಕ್ಸ್. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡಬೇಕು. ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಮಸಾಲ ಐಟಮ್ ಅಂತ ಅಂದರೆ 1 ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ. 1 ಟೈಮಿಗೆ ಮಾಡ್ತಾ ಇರೋದು, ಸೊ ಹಾಗಾಗಿ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬೋದು. 1 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಮಸಾಲದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಪ್ಯೂರಿನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಪ್ಯೂರಿಗೆ 3 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜ್ದು. ಸೊ ಅದು ಪ್ಯೂರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರೀತಮ್ದು ಕೆಲಸ ನಡೀತಾ ಇರುತ್ತೆ. ಪ್ರೀತಮ್ದು ಒಂದೇ ಕೆಲಸ ಏನಪ್ಪ ಅಂತಂದರೆ ಈರುಳ್ಳಿ ಮೇಲ್ಗಡೆ ಬುಟ್ಟಿಲಿದ್ದರೆ ಈರುಳ್ಳಿನ ಕೆಳಗಡೆ ಬುಟ್ಟಿಗೆ ಹಾಕೋದು, ಕೆಳಗಡೆ ಬುಟ್ಟಿಲಿರೋ ಟೊಮೊಟೊ ತೊಗೊಂಡು ಮೇಲ್ಗಡೆ ಹಾಕೋದು, ಅದನ್ನು ಶಿಫ್ಟ್ ಮಾಡೋದು ಒಂದೇ ಕೆಲಸ. ಸೊ ಅದನ್ನು ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಈರುಳ್ಳಿ ಸ್ಟ್ಯಾಂಡಲ್ಲಿರೋ ಒಂದು ನಟ್ಗಳನ್ನು ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ನಟ್ಟನ್ನು ತೆಗೆದುಬಿಡ್ತಾನೆ. ಹಾಗೆ ಫ್ರಿಜ್ ಸ್ಟ್ಯಾಂಡಲ್ಲಿರೋ ನಟ್ಟನ್ನು ಬಿಡಲ್ಲ. ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಪ್ರೀತಮ್ಗೆ ನಟ್ ಓಪನ್ ಮಾಡೋದು ಅಂತಂದರೆ ಸ್ಕ್ರೂ ಲೂಸ್ ಮಾಡೋದು. ಸೊ ಇಲ್ಲಿ ಗ್ರೇವಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪ್ರಾನ್ಸ್ನ ಹಾಕ್ಕೊಳ್ಳೋದು. ಪ್ರಾನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೇನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಹಾಗೆ ಮಧ್ಯಾಹ್ನ ಹಲಸಿನ ಹಣ್ಣು ಕಟ್ ಮಾಡಿದ್ರಲ್ಲ, ಅದರಲ್ಲಿ ಪಾಯಸ ಏನಾದರೂ ಮಾಡೋಣ, ಒಂದು ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣಿನ ಸ್ವೀಟ್ ಮಾಡ್ತಾಯಿದ್ದೀನಿ. ಅಮ್ಮ ಮನೆ ಹತ್ರ ಒಬ್ಬರು ಬ್ರಾಹ್ಮಿನ್ಸ್ ಇದ್ದಾರೆ. ಅವರು ಮಾಡುವಂತಹ ರೆಸಿಪೀಸ್ನ ನೋಡಿದ್ರೆ ವೆಜಿಟೇರಿಯನಲ್ಲಿ ಇಷ್ಟು ಡಿಫ್ರೆಂಟ್ ರೆಸಿಪೀಸ್ ಮಾಡ್ಬೋದಾ ಅಂತ ಅಷ್ಟು ವೆರೈಟಿ ರೆಸಿಪೀಸ್ನ ಮಾಡ್ತಾರೆ. ಸೊ ಆವಾಗಲೇ ನಮ್ಗೆ ಇದೆಲ್ಲ ಗೊತ್ತಾಗಿದ್ದು, ಹಲಸಿನ ಹಣ್ಣಲ್ಲೂ ಇಷ್ಟೆಲ್ಲ ಮಾಡ್ಬೋದಾ ಅಂತ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಫ್ರೈ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಹಲಸಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ, ಒಂದು 3-4 ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ ಈಗ ರುಬ್ಬಿಟ್ಟಿದ್ದಂಥ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಫ್ರೈ ಮಾಡಿಟ್ಟಿದ್ದಂಥ ಹಲಸಿನ ಹಣ್ಣು, ದ್ರಾಕ್ಷಿ, ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟು ಹಲಸಿನ ಹಣ್ಣು ಕೆಲವೊಂದು ಸ್ವೀಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಏನು ಎಕ್ಸ್ಟ್ರಾ ಸ್ವೀಟ್ ಹಾಕೋದು ಬೇಡ. ಕಡಿಮೆ ಸ್ವೀಟ್ ಅನಿಸಿದ್ರೆ ಬೇಕಾದರೆ ಸ್ವಲ್ಪ ಶುಗರ್, ಬೆಲ್ಲದ ಪುಡಿ ಏನಾದರೂ ಹಾಕ್ಕೋಬೋದು. ಸೊ ಇಲ್ಲಿ ಪಾಯಸ ರೆಡಿ ಆಯಿತು, ಪ್ರಾನ್ಸ್ ಗ್ರೇವಿ ಕೂಡ ರೆಡಿ ಆಯಿತು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪರ್ಫೆಕ್ಟಾಗಿ ಆಗಿತ್ತು. ಸಖತ್ತು ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ ಬೇಕಾದರೆ. ಹಾಗೆ ಪ್ರೀತಮ್ ಫಿಶ್ ಟ್ಯಾಂಕ್ನ ನಾನು ಬೆಳಗ್ಗೆ ಕ್ಲೀನ್ ಮಾಡಿದ್ದು, ಅದನ್ನು ನೋಡಿಕೊಂಡು ಪ್ರೀತಮ್ ಇವಾಗ ಕ್ಲೀನ್ ಮಾಡ್ತಾ ಇರೋದು. ಅದೇ ಸೇಮ್ ಸ್ಕ್ರಬ್ಬರ್ ತಗೊಂಡು ಎಲ್ಲ ಕಡೆ ಉಜ್ತಾ ಇರೋದು, ಹೆಲ್ಮೆಟ್ಟು, TV ಸ್ಟ್ಯಾಂಡು, ಆಮೇಲೆ ಫಿಶ್ ಟ್ಯಾಂಕು ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಉಜ್ತಾ ಇದೆ ಅಂತಂದರೆ ನೆಲ ಉಜ್ಜೋದು. ಸೊ ಮಕ್ಕಳು ಅದೇ ಹೇಳೋದು, ದೊಡ್ಡವ್ರನ್ನ ನೋಡಿನೇ ಮಕ್ಕಳು ಕಲಿತಾರೆ ಅಂತ. ಹಾಗೆ ನನ್ನ ಇನ್ನೊಂದು ಮೇನ್ ಕೆಲಸ ಏನಪ್ಪ ಅಂತಂದರೆ ಬ್ರೇಕ್ಫಾಸ್ಟು ಪ್ರಗತಿಗೆ ಏನು ಲಂಚ್ ಬಾಕ್ಸ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತೀನಲ್ಲ ಅದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳೋದು. ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್. ಗೊತ್ತಿಲ್ಲ ಯಾಕೆ ಅಂತಂದರೆ ನೈಟೆಲ್ಲ ನಿದ್ದೆನೇ ಬರೋದಿಲ್ಲ. ಬೆಳಗ್ಗೆ ಏನು ಮಾಡಬೇಕು ಪ್ರಗತಿ ಬಾಕ್ಸ್ಗೆ, ಬೆಳಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಲಿಸ್ಟನ್ನು ಮೊದಲೇ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಮಂಡೆಯಿಂದ ಫ್ರೈಡೇವರೆಗೂ ಏನು ಮಾಡ್ಬೋದು ಅಂತ ಹೇಳಿ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ನಾಳೆಗೆ ಯಾವುದೇ ಯೋಚನೆ ಇಲ್ಲ. ನಾಳೆ ಅದೇನು ಬ್ರೇಕ್ಫಾಸ್ಟ್ ಇಲ್ಲಿ ಬರೆದಿಟ್ಟಿರ್ತೀನೋ ಲಂಚ್ ಬಾಕ್ಸ್ಗೆ ಅದನ್ನೇ ಬೆಳಗ್ಗೆ ಎದ್ದು ಮಾಡಿಬಿಡೋದು ಅಷ್ಟೇ. ನೈಟ್ ಅದಕ್ಕೆ ಏನೇನು ಬೇಕಲ್ಲ ತರಿಸಿಟ್ಕೊಳ್ಳೋದು. ಸೊ ಇದು ಒಂದು ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಇಲ್ಲ ಅಂತ ಅಂದರೆ ಪ್ರತಿದಿನ ಥಿಂಕಿಂಗಲ್ಲೇ ಎಷ್ಟೋ ಟೈಮ್ ಹೋಗಿಬಿಡುತ್ತೆ. ನಾಳೆ ಏನು ಮಾಡೋದು, ಲಂಚ್ ಬಾಕ್ಸ್ಗೆ ಏನು ಮಾಡೋದು, ಅದೇ ಒಂದು ಜಾಸ್ತಿ ಯೋಚನೆ ಆಗಿಬಿಡುತ್ತೆ ನನಗೆ. ಸೊ ಈ ಎಲ್ಲ ಲಂಚ್ ಬಾಕ್ಸ್ ಏನಿದೆ ಎಲ್ಲ ನಾನು ಬರೆದಿರೋದು, ಆ ರೆಸಿಪೀಸ್ನ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನೈಟ್ ಮಲಗೋಕ್ಕೂ ಮುಂಚೆಗೆ ಬೆಳಗ್ಗೆ ನಾನು ಕಿಚನಲ್ಲಿ ಏನೇ ಕೆಲಸ ಮಾಡಬೇಕು ಅಂತಂದರೆ ನೈಟ್ ಕಿಚನ್ ಕ್ಲೀನಾಗಿತ್ತು ಅಂತಂದರೆ ಬೆಳಗ್ಗೆ ಆರಾಮಾಗಿ ಎದ್ದು ಬೇಗನೆ ನಾನು ಎಲ್ಲನೂ ಕೆಲಸ ಈಸಿಯಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನೈಟೇ ಏನಾದರೂ ಹಾಗೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು ಅಂತಂದರೆ ಬೆಳಗ್ಗೆ ನಮ್ಮ ಒಂದು ತಾಳ್ಮೆಗೆ ಕಂಟ್ರೋಲೇ ಇರೋದಿಲ್ಲ, ಪೇಷನ್ಸೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಇದೇ ಕ್ಲೀನಾಗಿರೋ ಕಿಚನ್ ಇದ್ದರೆ ಕಾಮ್ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.